ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವ. ಆತ್ಮೀಯರೇ, ಒಂದು ಮಾತು ಖರ್ಗೆ ಅವರು CM ಬದಲಾವಣೆ ಇಲ್ಲ ಅನ್ನುವಂಥ ಕಾನ್ಫಿಡೆನ್ಸ್ ಇವತ್ತು CM ಸಿದ್ದರಾಮಯ್ಯರಲ್ಲಿ ಎಷ್ಟು ಮೂಡಿದೆ ಅಂದರೆ ಮುಂದಿನ 2 ವರ್ಷಗಳು ನಾವು ಸಾಧಿಸಿ ತೋರಿಸ್ಬೇಕೇನಾದರೂ ಅನ್ನುವಂಥದ್ದನ್ನು. ಇಲ್ಲಿಯವರು ಸಾಧಿಸಿದ್ದನ್ನು ಕಡಿಮೆ ಇಲ್ಲ, ಇನ್ನೂ ಸಾಧಿಸಬೇಕಾಗಿದೆ. ಯಾಕಂದ್ರೆ ಅಭಿಮಾನೋತ್ಸವ ಎದುರಿಗೆ ಯಡಿಯೂರಪ್ಪನವ್ರು ಬೆಳೀತಾ ಇದ್ದಾರೆ. BJP ಒಂದಾಗ್ತಾ ಇದೆ, ಸಂಘಟಿತ ಆಗ್ತಾ ಇದೆ. ಅಧಿಕಾರ ಇಡಲೇಬೇಕಪ್ಪ 2028ರಲ್ಲಿ ಅಂತೇಳಿ ಆ ಎಲ್ಲ ನೆನಪಿನಲ್ಲೋ ಎಲ್ಲ ಕಾರಣದಿಂದಲೋ ಈ ಒಳ ಜಗಳವನ್ನು ಪರಿಸರಿಸುವಂಥ ಕೆಲಸವನ್ನು ಒಂದು ರೀತಿ ಖರ್ಗೆ ಅವ್ರು ಮಾಡಿದ್ದು ಉತ್ತಮ ಅಂತ ಈ ಸಂದರ್ಭ ಹೇಳಬೇಕಾಗಿದೆ. ಯಾಕಂದ್ರೆ ಯಾರು ಸೇಮ್ ಆದರೆ ಏನ್ರಿ ಸ್ವರ್ಗವಂತಂದು ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರಿಗೂ ಉದ್ಯೋಗ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಉದ್ಯೋಗ ಕೊಡಿಸುವಂಥ ಶಕ್ತಿಗಳು ಇವತ್ತು ನಮ್ಮ ವ್ಯವಸ್ಥೆಯಲ್ಲಿ ಇಲ್ಲ. ಯಾಕಂತಂದ್ರೆ ನಾವೆಲ್ಲರೂ ಇವತ್ತು ಹಾದಿ ಬಿಟ್ಬಿಟ್ಟಿದ್ದೀವಿ, ಏನೇನೋ ಹಾದಿ ಹಿಡಿದಿದ್ದೀವಿ, ಏನು ಗೊತ್ತಿಲ್ಲ, ಗುರಿ ಇಲ್ಲ, ಒಟ್ಟಿನಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಉದ್ಯೋಗ ಕೊಡುವಂಥದ್ದಿಲ್ಲ. ಕೇವಲ ಈ ಸಮಾಜದ 10% ಜನ 10% ಜನ ಮಾತ್ರ ಲಾಭ ಮಾಡ್ಕೊಳ್ಳುವಂಥದ್ದು. ಅದರಲ್ಲೂ ಅಧಿಕಾರಶಾಹಿ ಜನ, ವ್ಯಾಪಾರಿ ವರ್ಗ, ಬಂಡವಾಳಶಾಹಿಗಳು, ಪಾಳೆಗಾರರು ಅಂಥವ್ರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆನ ಅಜ್ಜಿಯಿಂದ ಮಾಡ್ಕೊಂಬಂದು ಈಗೂ ಮಾಡ್ತಾಯಿದ್ದೀವಿ. ಆ ದಿಶೆಯಲ್ಲಿ ಇವತ್ತು ಎಚ್ಚರಗೊಂಡಿರುವಂಥ, ಅದರಲ್ಲೂ ಈ ಅಧಿಕಾರಶಾಹಿ ಬಗ್ಗೆ ಕಠೋರವಾಗಿ ಮಾತಾಡುವಂಥ ನಿರ್ಧಾರವನ್ನು ಇವತ್ತು ಸಿದ್ದರಾಮಯ್ಯ ತೆಗೆದುಕೊಂಡು ಇವತ್ತು ಮಾಡೋದನ್ನು ನೋಡಿದಾಗ ಸಹಜವಾಗಿ ಅವ್ರ ಮಾತುಗಳನ್ನ ನೋಡ್ರಿ ಏನು ಹೇಳ್ತಾ ಇದ್ದಾರೆ ಅಂತೇಳಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ. ಅಧಿಕಾರಿಗಳು ಕಾನೂನು ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು, ಆ ವ್ಯಾಪ್ತಿಯೊಳಗೆ ಸಚಿವರಿಗೆ ಸಲಹೆ ನೀಡಬೇಕು. ಸಚಿವರಿಗೆ ಏನು ಬೇಕಾದ ಸಲಹೆ ನೀಡೋದಲ್ಲ, ಆ ಕಾರ್ಯವ್ಯಾಪ್ತಿಯಲ್ಲಿ ನೀಡಬೇಕು. ಅದನ್ನು ಹಿರಿಯ ಅಧಿಕಾರಿಗಳು ತಮ್ಮ ಅಭಿಪ್ರಾಯಗಳನ್ನು ನಿರ್ಭಯವಾಗಿ ಸ್ವತಂತ್ರವಾಗಿ ಯಾರ್ದು ಪೂರ್ವಾಗಿ ಬಿಡಿದ ನಿರ್ಧಾರಕ್ಕೂ ಹೇಳೋಂಗಿಲ್ಲ. ಸಜೆಷನ್ ಮಾಡೋ ನಿಮ್ಮ ಸಜೆಷನ್ ಭಾಳ ಇಂಪಾರ್ಟೆಂಟ್ ಇರ್ತದೆ. ಯಾಕಂತಂದ್ರೆ ಇವರು 5 ವರ್ಷ ಬಂದು ಆಡಿ ಹೋಗೋರಷ್ಟು. ಆದ್ರೆ ನೀವು ಅಲ್ಲಿ ಶಾಶ್ವತ ಇರುವಂಥವ್ರು ನೀವು ಸರಿಯಾಗಿ ಕೊಡಬೇಕು, ಸ್ವತಂತ್ರವಾಗಿರಬೇಕು, ಸತ್ಯವಾಗಿ ಹೇಳಬೇಕು, ಸುಳ್ಳು ಏನು ಹೇಳುವಂಗಿಲ್ಲ. ಕಾಲ್ಪನಿಕವಾಗಿ ಸರ್ಕಾರಕ್ಕೆ ಯಾವತ್ತೂ ತಪ್ಪು ಮಾಹಿತಿ ನೀಡಬಾರದು ಹಾಗೂ ತಪ್ಪು ಅದಕ್ಕೆ ಎಳೆಯಬಾರದು. ನಮ್ಮ ನಿಲುವುಗಳು ತೀರ್ಮಾನಗಳು ಯಾವತ್ತೂ ಜನಪರವಾಗಿರಬೇಕು. ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇದೆಲ್ಲ ಬಿಟ್ಟರೆ ನೀವು ಏನೇನು ಹೇಳ್ತಾ ಹೋಗುವಂಥದ್ದು ಅನೇಕ ಕೆಲಸಗಳು ಆಗಬೇಕಾಗಿತ್ತು. ಈಗ ಕಳೆದ ವರ್ಷದ ಬಜೆಟ್ನಲ್ಲಿ 15 ಘೋಷಣೆಗಳು ಮಾಡಿದ್ವಿ ನಾವು, ಇನ್ನೂ ಜಾರಿಯಾಗಿಲ್ಲ. ಏನಿದ್ರೆ ಅರ್ಥ? ಈ ಸಾಲಿನಲ್ಲಿ 5 ಘೋಷಣೆಗಳ ಕುರಿತು ಆದೇಶವಷ್ಟೇ ಹೊರಬಿದ್ದಿದೆ. ಕೆಲಸ ಅಲ್ಲ, ಆದೇಶ ಒಂದು 5ರ ಬಗ್ಗೆ ಅಷ್ಟೇ ಬಿದ್ದಿದೆ. ಯಾಕೆ ಮಾಡ್ತಾ ಇಲ್ಲ ಕೆಲಸ? ಮಾಡಿರಿ, ನಾವು ಜನಪರವಾಗಿ ಮಾಡಿದ ಕೆಲಸ ಜನಕ್ಕೆ ಹೋಗಿ ಮುಟ್ಟಿಸ್ರಿ, ಜನರಿಂದ ಒಳ್ಳೆ ಪ್ರತಿಕ್ರಿಯೆ ಬರಲಿ ಅನ್ನುವಂಥ ಮಾತನ್ನು ಇವತ್ತು ಹೇಳುವ ಮೂಲಕ ಅಧಿಕಾರಶಾಹಿ ವರ್ಗನ ಇವತ್ತು ಎಚ್ಚರಿಸ್ತಾ ಇದ್ದಾರೆ. ನಿಜವಾಗಿಯೂ ಈ ದೇಶದ ಕಾರ್ಯಾಂಗಿದು ಅಧಿಕಾರಶಾಹಿ ವರ್ಗ. ಇವರು ಜನ ಮತ್ತು ಈ ಸರ್ಕಾರದ ಮಧ್ಯದ ಕೊಂಡಿವರು, ಸರಬರಾಜು. ಇಂಥವರು ಇವತ್ತು ಕೆಲಸ ಬಿಟ್ಟು ಕುಳಿತುಕೊಂಡ್ರೆ ಅವ್ರು ಹೋಗಿ ಮುಟ್ಟಿಸ್ತಾ ಇದ್ದಾರೆ. ಯಾರು ಮುಟ್ಟಿಸೋರು? ಅದಕ್ಕೆ ನೀವು ಮಾಡಲೇಬೇಕು ಅನ್ನುವಂಥ ನೇರವಾಗಿ ವಾರ್ನಿಂಗ್ ಮಾಡಿದ್ದಾರೆ. ಈಗಾಗಲೇ 2026-27 ಸಾಲಿನಲ್ಲೇ ಬಜೆಟ್ನಲ್ಲಿ 218 ಹೊಸ ಘೋಷಣೆಗಳು ಸೇರಿದಂತೆ ಒಟ್ಟು 565 ಘೋಷಣೆಗಳು ಮಾಡಿದ್ದೀವಿ ನಾವು. ಇವೆಲ್ಲ ಈಡೇರಬೇಕು ಘೋಷಣೆಗಳು, ಬರೀ ಮಾತಾಗಿ ಉಳಿಬಾರದು. ನಮಗೆ ಮತ್ತು BJPಗೆ ಏನಂತ ಉಳಿತದೆ ಅನ್ನೋಂಥ ಮಾತನ್ನು ಸೂಕ್ಷ್ಮವಾಗಿ ಹೇಳುವ ಮೂಲಕ ಎಲ್ಲ ಘೋಷಣೆಗಳು ಬರಬೇಕು ಅಂತೇಳಿ, ಅನುಷ್ಠಾನಕ್ಕೆ ಬರಬೇಕು, ಜನಕ್ಕೆ ಹೋಗಿ ಮುಟ್ಟಬೇಕು. ಇವೆಲ್ಲ ಘೋಷಣೆಗಳ ಕೆಲಸಗಳು ಅಂತೇಳಿ ಆ ಡೈರೆಕ್ಟರ್ ಪ್ರಿನ್ಸಿಪಲ್ಸ್ ಆಗಿದ್ದಾಗ ಅಲ್ಲಿದಲ್ಲೇ ಇಡುವಂಥದ್ದಲ್ಲ, ಅವು ಕಾರ್ಯರೂಪಕ್ಕೆ ತರಬೇಕು ನೀವು ಅಂತೇಳಿ ವಾರ್ನ್ ಮಾಡ್ತಾ ಇದ್ದಾರೆ. ಈ ಪರಿಸ್ಥಿತಿ ಕಾರಣ ಏನಪ್ಪ ಅಂತಂದ್ರೆ ಇವತ್ತು ಜನ ಆಡ್ಕೊಳ್ತಾ ಇದ್ದಾರೆ. ಇವರು ಕುರ್ಚಿ ಕಾಳಗ ಎದ್ದ ತಕ್ಷಣ ಕುರ್ಚಿ 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 ಬೇರೆ ಇಲ್ಲ. ಲೆಕ್ಕಿಸಿ ಭೇಟಿ ಆದರು, ಹೈಕಮಾಂಡ್ ಸಿಕ್ತು, ಬಾಳೆ ಬಂದರು, ಮುಖ ಸಣ್ಣ ಮಾಡಿದ್ರು, ದೊಡ್ಡದು ಮಾಡಿದ್ರು. ಅದೇ ಕಾಲಕ್ಕೆ ಸಿದ್ದರಾಮಯ್ಯ ಬೆಂಬಲಿಗರು ಹೋದರು, ಭೇಟಿ ಆದರು, ಮಾತಾಡಿದರು, ಖರ್ಗೆ ಅವ್ರಿಗೆ ಭೇಟಿ ಆದರು, ಮತ್ತಾರಿಗೆ ಹೇಳಿದರು. ಹೈಕಮಾಂಡ್ ಹೇಳಬೇಕು. ಯಾವ ಕಮಾಂಡ್ ಹೇಳಿದ್ರು? ಈಗ ಹೇಳಿಬಿಟ್ಟಿದ್ದಾರೆ. ಅದು ಸರಿಯೋ ತಪ್ಪು ಇಲ್ಲಿ ನಿರ್ಧಾರ ಮಾಡಬೇಕಾಯ್ತು. ಹೈಕಮಾಂಡ್ ಮಾಡ್ತದೆ ಬಂದಾಗ ಅದಕ್ಕಿಂತ ಮುಖ್ಯವಾಗಿ ಮಾಡಬೇಕಾಗಿತ್ತು. ಇನ್ನು 2 ವರ್ಷದಲ್ಲಿ ಬಂತು. ಈಗಾಗಲೇ ಇದು ನೆನಪಿಡುವಂಥದ್ದು ವಿಷಯ ಏನಪ್ಪ ಅಂತಂದ್ರೆ, ಇಲ್ಲಿ ಕಾಂಗ್ರೆಸ್ಸಿಗರು ಮಮತಾ ಬೆನರ್ಜಿಯಷ್ಟು ದಿಟ್ಟ ಅಟ್ ಹೋರಾಟಗಾರರು ನಮ್ಮ ಸಿದ್ದರಾಮಯ್ಯ ನಮಗೆ ಅನಿಸೋದಿಲ್ಲ. ಆ ಹೆಣ್ಣು ಮಗಳು ಯಾವ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲಿ ಅಂದರೆ ಇವತ್ತು ಅವ್ರು ಸೋಲ್ತಾಳೆ ಏನೋ ಅನ್ನೋಷ್ಟು ಮಟ್ಟಿಗೆ ಬಂದು ನಿಂತದೆ ಇವತ್ತು. ಅದರಲ್ಲೂ SIR ನಿಮ್ಗೆ ಗೊತ್ತದ, ಪರಿಷ್ಕರಣೆ ಮಾಡೋದು ಮತದಾರ ಪಟ್ಟಿಯನ್ನು, ಅಲ್ಲಿ 90 ಲಕ್ಷ ಮತದಾರರನ್ನು ಕಟ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಅದರಲ್ಲೂ 27 ಲಕ್ಷ ಮತದಾರರು ಲಾಸ್ಟ್ ಟೈಮ್ ಮತ ಹಾಕಿದವರು, ಅವ್ರು ಸಹಿತ ಕಟ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಏನೂ ಅನಿಸೋದಿಲ್ವ? ಇವನು ಸುಪ್ರೀಂ ಕೋರ್ಟ್ ಸಹಿತ ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಇದನ್ನು ಗಮನಿಸಬೇಕಾಗಿದ್ದು ನಾವು ನೋಡಬೇಕಾಗಿದೆ. ಯಾಕಂದರೆ ಇವತ್ತಿನ ಎಲ್ಲ ಹೆಚ್ಚು ಕಡಿಮೆ ಈ ದೇಶದ ಇಲಾಖೆಗಳು ಈ ಕೇಂದ್ರದ ಕಪಿಮುಷ್ಟಿಲಿದ್ದಾವೆ. ಇಂಥ ಪ್ರಸಂಗದಲ್ಲಿ ಒಳ್ಳೆಯ ಕೆಲಸ ಮಾಡಿದಾಗ ಅದು ಬರ್ತದ ಗ್ಯಾರಂಟಿನೂ ಇಲ್ಲ. ಯಾಕಂದರೆ ಈಗ ನೋಡ್ರಿ 2024 ಲೋಕಸಭಾ ಚುನಾವಣೆ ನಂತರದಲ್ಲಿ ಏನೇನು ಆಗಿದೆ, ಏನು ಡೆವಲಪ್ಮೆಂಟ್ ಆಗಿದೆ ಅಂತೇಳಿ. EVMಗಳು
ಅವ್ರು ಹೇಳಿದಂಗೆ ಕೇಳ್ತಾವೋ ಬಿಲ್ಲು ಗೊತ್ತಿಲ್ಲ, ಇ ವಿ ಎಮ್ಗಳ ಬಗ್ಗೆ ಆರೋಪಗಳಿದ್ದಾವೆ, ವಿ ವಿ ಪ್ಯಾಟ್ ಕೂಡಿಸಲಿಲ್ಲ ಅದಕ್ಕೆ. ಅದಂದ್ರೆ ಈಗ ಮತದಾರ ಪಟ್ಟಿ ಒಂದು ಬೆನ್ನತ್ತು ಬಿಟ್ಟಿದ್ದಾರೆ, ಅದರಲ್ಲಿ ಸತ್ತವರು ಇಲ್ಲದವ್ರು ಹೋಗಲಿ, ಅದ್ರ ಜೊತೆಗೆ ಒಂದಿಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ರು ಸರ್. ಎ ಐ ಹೇಳಿದಂಗೆ, ಆ ಕಂಪ್ಯೂಟರ್ ಹೇಳಿದಂಗೆ ಏನು ಮಿಸ್ಟೇಕ್ ಇದ್ರೆ ಕಾಟ್ 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 ಕೇಳಿದ್ಕೊಳ್ಳೆ ಒಳನುಸುರುಕೋರರು ಅಂತೇಳಿ ವೆಸ್ಟ್ ಬೆಂಗಾಲ್ದಲ್ಲಿ ಇವತ್ತು ಬಿ ಜೆ ಪಿ ಗೆಲ್ಲುವ ಹಂತಕ್ಕೆ ಬಂದಿದ್ದನ್ನು ಗಮನಿಸಿದಾಗ ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯ ಗತಿ ಏನು ಅಂತ ಈಗಾಗಲೇ ಆರೋಪಗಳಿದ್ದಾವೆ ಅವ್ರ ಮೇಲೆ. ಎಲ್ಲ ಇಲ್ಲೂ ಒಳನುಸುಕೊಳ್ಳಿದ್ದಾರೆ, ಬಂಗಾಲದಿಂದ ಬಂದಿದ್ದಾರೆ, ಹಾಗೆ ಹೀಗೆ ಎತ್ತಕ್ಕೆ ನಡೀತಾನೆ ಇರ್ತದೆ. ಅದು ಇನ್ನೂ ಜೋರು ಆಗ್ತದೆ. ಜೊತೆಗೆ ಗ್ಯಾರಂಟಿಗಳ ಅವ್ರು ಘೋಷಣೆ ಮಾಡ್ತಾರೆ ಅನ್ನೋದು ಗೊತ್ತಿರಲಿ ಇವ್ರಿಗೆ. ಇಂಥ ಸಂದರ್ಭದಲ್ಲೇ ನಾ ಮುಖ್ಯಮಂತ್ರಿ ನಾ ಇದನ್ನು ಮಾಡ್ತೀನಿ ಅಂತೇಳಿ ಅಧಿಕಾರಕ್ಕಾಗಿ ತಿಕ್ಕಾಡ್ತಾ ಹೋದ್ರೆ ನಿಶ್ಚಿತವಾಗಿ 2028ರಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳೋದು ಗ್ಯಾರಂಟಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆ ಕಾರಣಕ್ಕಾಗಿನ ಇವತ್ತು ಸಿದ್ದರಾಮಯ್ಯನವ್ರಿಗೂ ಅದು ಅರ್ಥ ಆಗ್ಯದ. ಯಾಕಂದ್ರೆ ಒಳ್ಳೆಯ ಅನುಭವಿ ಮತ್ತು ಅದೇ ಕಾಲಕ್ಕೆ ಕರ್ನಾಟಕ ಕಂಡಂಥ ವಿಶಿಷ್ಟ ಒಬ್ಬ ನಾಯಕ. ದೇವರಾಜ ಅರಸರ ನಂತರ ಅವ್ರು ಎತ್ತರಕ್ಕೆ ಬರ್ತಾರೆ ಗೊತ್ತಿಲ್ಲ, ನನಗೆ ಆ ಮಾತ್ರ ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಬ್ಬ ಒಳ್ಳೆಯ ನಾಯಕ, ಬರೋ ಸಾಧ್ಯತೆಗಳಿದ್ದಾವೆ. ಅವ್ರಿಗೆ ಇವತ್ತು ಮನವರಿಕೆ ಆಗ್ಯದ, ಹೌದಪ್ಪ ನಾವು ಕರ್ನಾಟಕದಲ್ಲೇ ಇದೇ ರೀತಿ ಹೋದ ನಾವು ಅಧಿಕಾರನ ಕಳ್ಕೊಳ್ತೀವಿ ಅಂತೇಳಿ. ಅದಕ್ಕೆ ಡಿ ಕೆ ಶಿ ಅವರು ಇದು ಚಿಂತನೆ ಮಾಡಬೇಕಾಗ್ಯದ. ಎದ್ದ ತಕ್ಷಣ ವಿಷಯ ಮಾತಾಡೋದ್ರಲ್ಲಿ ಏನೂ ಇಲ್ಲ. ಈಗ ಹೆಂಗೋ ಒಬ್ಬ ತಮ್ಮ ಸಂಪುಟ ವಿಸ್ತರಣೆ ಆಗೇ ಆಗ್ತದೆ. ಅದರಲ್ಲಿ ಅವ್ರಿಗೆ ಬೇಕಂತವ್ರು ಇವ್ರಿಗೆ ಬೇಕಂತ ಹೇಳಿ ಕುಡ್ಕೊಂಡು ಹೊಸದು ಹೊಳಿದು ಆಗುವಂಥದ್ದಿದೆ. ಅದು ತೊಗೊಂಡು ಇದ್ದ ಅಧಿಕಾರ ಅಂತ ಈಗ ಕಸ್ಕೊಳ್ಳೋದಿಲ್ಲ. ಡಿ ಸಿ ಎಮ್ನಿಂದ ಇವಾಗ ಡಿ ಸಿ ಎಮ್ ಕೈಲಿ ಎಷ್ಟಿದ್ದಾವೆ ಪೋಸ್ಟ್ಗಳು ರೀ? ಅಧ್ಯಕ್ಷರಿದ್ದಾರೆ, ಅಧ್ಯಕ್ಷರ ಜೊತೆಗೆ ಉಪಮುಖ್ಯಮಂತ್ರಿ ಇದ್ದಾರೆ, ಅದ್ರ ಜೊತೆಗೆ ನೀರಾವರಿ ಅದ ರೀ, ಅದ್ರ ಜೊತೆಗೆ ಬೆಂಗಳೂರು ಅದ. ಎಷ್ಟು ಪೋಸ್ಟ್ ಕೊಡೋದು ಇವ್ರಿಗೆ? ಇಷ್ಟಿದ್ರು ಇನ್ನೂ ಸಮಾಧಾನ ಇಲ್ಲ. ನಾನು ಸಿ ಎಮ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇವರು ನಮ್ಮ ಮುಖ್ಯಮಂತ್ರಿಗಳು ಸಹಿತ ಇಲ್ಲ ನಾನು ಬಿಡೋದಿಲ್ಲ, ನನಗೆ ಸಿ ಎಮ್ ಅಂತ ಕೊಡೋದ್ರಿಂದ ಜನ ಇವತ್ತು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಇವರಿಬ್ಬರು ಬದಲಾಗಿ ಏನಪ್ಪ ಇವ್ರು ಎಂಥ ನಾಯಕರು ಅಂತೇಳಿ. ಮತ್ತು ಅದರಲ್ಲಿ ಇಂಥ ಒಂದು ಪ್ರಸಂಗ ಬಂದಾಗ ಏನು ಒಂದು ಈ ಸಂದರ್ಭದಲ್ಲಿ ಖರ್ಗೆ ಅವ್ರು ಹೇಳಿದಂಥ ಒಂದು ಮಾತು ಏನದಲ್ಲ, ಎಲ್ಲಪ್ಪ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಸಿ ಎಮ್ ನೋ ಚೇಂಜ್ ಅನ್ನುವಾಗ ಮಾತಾಡಿದ್ದರಿಂದಾಗೆ ಹುರುಪುಗೊಂಡಂಥ ಅದನ್ನು ಸ್ಫೂರ್ತಿ ಪಡೆದಂಥ ನಮ್ಮ ಸಿ ಎಮ್ ಸಿದ್ದರಾಮಯ್ಯನವರು ಆ ಯೋಜನೆಗಳು ಏನು ಮಾಡಿದಿರಿ, ಎಂತ ಮಾಡಿದಿರಿ ಅನ್ನೋದು ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ದಾರೆ. ಮಾಡಲೇಬೇಕಾದ್ದು. ಯಾಕಂದ್ರೆ ಅಧಿಕಾರಶಾಹಿ ವರ್ಗ ಇವ್ರು ಜಗಾಡ್ತಿದ್ರೆ ಭಾಳ ಉತ್ತಮ ರೀ. ಸಿ ಎಮ್ ಸಲುವಾಗಿ ಡಿ ಸಿ ಎಮ್ ಸಲುವಾಗಿ ಈಗ ಜಾಡ್ತಾ ಇದ್ದಾರಲ್ಲ, ಇಂಥವಾದ್ರೆ ಭಾಳ ಉತ್ತಮ. ಅವ್ರಿಗೆ ಆರಾಮ್ ಬರೋದು, ವಾರದಾಗ 5 ದಿವ್ಸ ಬರ್ತಿರ್ತಾರೆ, ಅದ್ರಾಗ ಮತ್ತೆ ತಪ್ಪಿಸ್ತಿರ್ತಾರೆ. ಮಧ್ಯಾಹ್ನ ಊಟಕ್ಕೆ ಹೋದ್ರೆ ಬರೋದ 11-12 ಬರ್ತಾರೆ, ಬಂದು ಕುತ್ತಂಗ ಮಾಡ್ತಾರೆ, 1-2 ಅವ್ರು ಓಡಿ ಹೋಗ್ತಾರೆ. ಮತ್ತು ಸಾಯಂಕಾಲ ಬಂದರು ಬರ್ಲಿಕ್ಕಿಲ್ಲ, ರಜೆ ಅದಾರ, ಸ್ಪಾಟ್ ವಿಸಿಟ್ ಅದ, ಅಲ್ಲದ ಇಲ್ಲದ, ಒಂದು ಟೇಬಲ್ ಕೆಳಗಂತ ಹೇಳೋ ಅವಶ್ಯಕತೆಯೂ ಇಲ್ಲ. ಇಂಥ ಒಂದು ಅಧಿಕಾರಶಾಹಿ ವರ್ಗವನ್ನು ಕಟ್ಟಿಕೊಂಡು ಒಂದು ಒಳ್ಳೆಯ ಆಡಳಿತ ಕೊಡೋದು ಹುಡುಗಾಟದ ಕೆಲಸ ಅಲ್ಲ. ಈ ಸಂದರ್ಭ ಮತ್ತು ಈ ಕುರ್ಚಿ ತಿಕ್ಕಾಟ ಮತ್ತು ಶುರು ಮಾಡಿದರೆ ಇದರಲ್ಲಿ ಎಲ್ಲರೂ ಕಾರಣ. ಒಬ್ಬರು ಅಂತಾರೆ ಡಿ ಕೆ ಶಿ ಅವರು ಕಾರಣ. ಸಿ ಎಮ್ ಸಿದ್ದರಾಮಯ್ಯ ಬಿಟ್ಕೊಡ್ಬೇಕಾಗಿದೆ, ಏನು ದೊಡ್ಡ ವಿಷಯ ಆಗಿರಲಿಲ್ಲ, ಸಾಕಷ್ಟು ಅನುಭವಿಸಿದ್ರು, ಅವರು ಬಿಟ್ಟುಕೊಡಲಿಲ್ಲ. ಡಿ ಕೆ ಶಿ ಅವ್ರು ಹಾಳಾಗಿ ಹೋಗಲಪ್ಪ, ಅದು ಬೇಡ ನಾವು ಕೆಲಸ ಮಾಡುವಂಥದ್ದು, ಅದು ಅವರು ಮಾಡ್ತಾ ಇಲ್ಲ. ಸತೀಶ್ ಅವರು ಈ ಸಂದರ್ಭದಲ್ಲೇ ನಮಗೆ ಬೇಕಪ್ಪ ಅಧಿಕಾರ, ಅವರು ಬೇನಿದ್ದು ಎಲ್ಲರೂ ಬೇನಿದ್ದು ನೋಡಿದಾಗ ಅಧಿಕಾರಕ್ಕಾಗಿ ದುಡ್ಡು ಗಳಿಸೋಕ್ಕಾಗಿ ಎಷ್ಟೇ ಅದರಪ್ಪ ಈ ರಾಜಕೀಯ ಅನ್ನುವಂಥದ್ದು ಜನಸಾಮಾನ್ಯರಲ್ಲಿ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ಸಿಗೆ 2028 ಇದೇ ರೀತಿ ಮುಂದುವರೆದ್ರೆ ಕಬ್ಬಿಣದ ಕಡಲೆ ಮೋಸ್ಟ್ಲಿ ಅಧಿಕಾರ ಕಳ್ಕೊಂಡು ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಕೊಂಡು H16 ನ್ಯೂಸ್ ಅರ್ಥಾತ್ ತರಬಹುದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ
ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.